ನಾವು ಹೋಗ್ತಿರೋದು ಇದಕ್ಕೆ वापस लेके नीचे आना है और वापस जिधर से हम लोग ने लिया था वहां पे ही जमा करना है. ओके इज आवर ट्रक लीडर राजेश भाई. बताओ तो वीडियो चालू है. नाम राजेश है. हाँ. मैं ट्रैक लीड कर रहा हूँ अभी 2 साल से. हाँ. मेरा अब तक 95 प्लस ट्रैक हो चुके हैं. ओके. और मैंने ಇವರು ಆಂಟಿ ನಿಮ್ಮ ಹೆಸರೇನು? ನಾಮ್ ಕ್ಯಾ ಗೈಸ್ ಇಲ್ಲಿಟ್ಟಿರೋ ಸೇಫ್ಟಿ ನೋಡಿ. ಸೊ ಅಲ್ಲಿದೆಯಲ್ಲ ಅಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಇಲ್ಲಿಂದ ಸೇಫ್ಟಿ ಮಾಡ್ಬಿಟ್ಟಿರೋದು. ಈಗ ಫೈನಲಿ ಐ ಥಿಂಕ್ ಒಂದು 100 ಮೀಟರ್ಸ್ 50 ಮೀಟರ್ಸ್ ಇರ್ಬೇಕು. 50 ಮೀಟರ್ಸ್ ಇಲ್ಲ, ಬರೇ 10 ಸ್ಟೆಪ್ಸ್ ಅಷ್ಟೇ. ಇಲ್ಲಿಂದ ಅಲ್ಲಿಗೆ ಟಾಪ್ ಅಲ್ಲಿ ಡೆಡ್ ಎಂಡ್ ಹೋಗ್ಬೇಕಾಗಿರೋದು. ಸೊ ಅಲ್ಲಿಗೆ 50 to 100 ಮೀಟರ್ಸ್ ಅಂಡ್ ಲೆಟ್ಸ್ ಟ್ರೈ. ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಡೇಂಜರಸ್ ಆಗಿರೋ ಅಡ್ವೆಂಚರ್ ಆಕ್ಟಿವಿಟಿನ ಮಾಡ್ತಾ ಇರೋದು. ನಾನು ಕೂಡ. So hi guys, welcome to Sanchari Varun vlog. Now we are in ಜುದಾನ್ ಪೋರ್ಟ್ ಇನ್ ಪುಣೆ. ಹಂಗೆ ಇವನ್ ಡೆಲ್ಲಿ ಹೋಗ್ತಿದ್ದ, ಹಂಗೆ ಸಡನ್ ಆಗಿ ಪ್ಲಾನ್ ಚೇಂಜ್ ಆಯ್ತು. ಏನು ಇಲ್ಲ ಗೈಸ್, ರೀಲ್ಸ್ ನೋಡ್ದೆ ಬಂದ ಟ್ರೈನ್ ಇಳ್ಕೊಂಡು ಬಂದೆ ಅಷ್ಟೇ. ನಾನು ಹಂಗೆ ಮನೆಗೆ ಹೋಗ್ತಿದ್ದೆ, ಗೊತ್ತಿಲ್ಲ, ರೀಲ್ಸ್ ಬಂತು, ಎತ್ತದೆ, ಬುಕ್ ಮಾಡ್ದೆ, ಬಂದೆ. ಹಂಗೆ ಇಲ್ಲಿ ಎಲ್ಲಾರು ಹಂಗೆ ಬಂದವ್ರೆ. ಸೇಮ್ ಲಾಸ್ಟ್ ಟೈಮ್ ಕೇದಾರ್ನಾಥ್ ಹೆಂಗ್ ಹೋಗಿದ್ನು, ಈ ಟೈಮು ಹಂಗೆ ಬಂದಿದ್ವಿ. ಗೊತ್ತಿಲ್ಲ, ಮನೇಲಿ ಇನ್ನೂ ಗೊತ್ತಿಲ್ಲ, ನಮ್ಮ ಮನೇಲೂ ಗೊತ್ತಿಲ್ಲ. ಗೊತ್ತಾಯ್ತು ಪ್ಲೇಸ್ ನೋಡಿದ್ರೆ ಒಂದು ಅಡ್ವೆಂಚರ್ ಆಕ್ಟಿವಿಟಿನ ಮುಗಿಸ್ದಂಗ ಇದ್ವಿ. ಅದಕ್ಕೆ ಗೊತ್ತಿಲ್ಲ. ನಿನ್ನೆ ರಾತ್ರಿ ಸಿಕ್ಕಿದ್ರು ಇವ್ರು, ನಮ್ಮವ್ರ ಅಂತ ಪರಿಚಯ ಆಗ್ಬೇಕಂತ ಪರಿಚಯ ಆದ್ರೂ ಗೊತ್ತಿಲ್ಲ. ಒಟ್ಟಲ್ಲಿ ಒಂದೇ ನೈಟ್ ಅಲ್ಲಿ ಪರಿಚಯ ಆಗ್ಬಿಟ್ಟಿದೀವಿ, ಹಂಗೆ ಕ್ಲೋಸ್ ಆಗಿದೀವಿ. ಅದೇ ನಮ್ಮ ಸ್ಟ್ರಾಂಗ್ ರಿಲೇಶನ್ಶಿಪ್ ವಿತ್ ಕನ್ನಡ ಮೆಂಬರ್ಸ್. ಕನ್ನಡದವ್ರು ಅಂದ್ರೆ ಹಂಗಿರ್ತೀವಿ. ಗೊತ್ತಿಲ್ಲ, ಟ್ರೆಕ್ಕಿಂಗ್ ಅಂತ ಬಂದ್ವಿ. ಇಲ್ಲೊಬ್ಬ ಗೈಡ್ ಇದ್ದಾನೆ ರಾಜೇಶ್ ಅಂತ, ತೋರಿಸ್ತೀನಿ. ತಲೆಗೆ ಶೂಟ್ ಆಗ್ತಾನೆ, ಗೊತ್ತಿಲ್ಲ. ಶೂಟ್ ತಲೆ ಆಗ್ತಾನೋ ತಲೆಗೆ ಶೂಟ್ ಆಗ್ತಾನೋ ಗೊತ್ತಿಲ್ಲ. ತೋರಿಸ್ತೀನಿ. ಓ ರಾಜೇಶ್ ಬೈ ವ್ಯೂ ತೋರಿಸ್ಬಿಡಂತಲ್ಲ. ಕಿವಿ ಕೇಳಿದ್ರು ಕಿವಿ ಕೇಳಲ್ಲ, ಹಂಗ ಹೊಂಟವನೆ. ಹಂಗಂತ ಏನಿಲ್ಲ, ಮುಂದ್ಗಡೆ ಮಾತಾಡ್ತವನೆ. ನಾವು ಕನ್ನಡದಲ್ಲಿ ಮಾತಾಡಿದ್ರೆ ಉರ್ಕೋತಾನ. ಹಿಂಗೆ ಅಲ್ಲ ಕನ್ನಡ ಅಂದ್ರು ನಾವು ಕನ್ನಡ ಒಳಗೆ ಮಾತಾಡುವುದು. ಬ್ಯಾಕ್ ಸೈಡ್ ಒಂದ್ಸಲ ನೋಡಿ. ನಾವು ಹೋಗ್ತಿರೋದು ಇದಕ್ಕೆ. मौर्य. He is our truck leader. राजेश भाई. बताओ तो वीडियो चालू है. ये तो चिल है बहुत. हाँ हाँ. मेरा नाम राजेश है. हाँ. मैं ट्रैक लीड कर रहा हूँ अभी 2 साल से. हाँ. मेरा अब तक 95 प्लस ट्रैक हो चुके हैं. ओके. और मैंने 3-4 बार ट्रैक लीड किए हुए, 4-5 बार 5-6 बार ऐसा किया हुआ है. मेरे 200 प्लस ट्रैक हो चुके हैं पूरे. बस भी कैसा है ट्रैक? मेरा एयर कंडीशनिंग का बिजनेस है. किसी को कुछ रिक्वायरमेंट रहेगी कॉल करो. सबका प्रमोशन कर रहा है वो लड़का. ಗೈಸ್ ಫುಲ್ ಡೀಟೇಲ್ಸ್ ಕೊಡ್ತೀನಿ. ರಾಜೇಶ್ ಬ್ರೋ ಅಂತ ಮಸ್ತಾಗಿ ಕೊಡ್ತಾರೆ, ಎಂಜಾಯ್ಮೆಂಟ್. ಸೊ ನೀವೇನಾದ್ರು ಜುದಾನ್ ಪೋರ್ಟ್ ಬರ್ಬೇಕು ಅಂದ್ರೆ ಅವ್ರ ಪುಣೆ ಯಾವ್ದಾದ್ರು ಟ್ರಕ್ ಬರ್ಬೇಕು ಅಂದ್ರೆ ಸಹ್ಯಾದ್ರಿ ನಂಬರ್ ಕೊಟ್ಟಿರ್ತೀನಿ. ಸೊ ಅದನ್ನ ಕಾಂಟ್ಯಾಕ್ಟ್ ಮಾಡಿ. ಸಹ್ಯಾದ್ರಿ ಟ್ರಕ್ ಅಂಡ್ ಎಕ್ಸ್ಪ್ಲೋರ್, ರೈಟ್? ಅಪ್ಪ ಟೋಟಲ್ 3 ಕಿಲೋಮೀಟರ್ಸ್ ಟ್ರಕ್ಕಿಂಗ್ ಇದೆ ಅಂತ ಹೇಳಿದ್ರು. ನಮ್ ಬ್ರೋ 500 ಮೀಟರ್ಗೆ ಸಾಕಾಗೋಯ್ತು. ಸುಮ್ನೆ ಹಂಗೆ ಹೇಳಿದೆ. ಏನು ಮಾಡಕ್ಕಾಗಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಬ್ರೋ. ಎಲ್ಲ ಎಕ್ಸ್ಪೀರಿಯನ್ಸ್ ಇಂದ ಬಂದಿರ್ಬೇಕು. ಅಂದ್ರೆ ಸ್ವಲ್ಪ ಭಯ ಆಗುತ್ತೆ. ನಾನ್ ರೀಲ್ಸ್ ನೋಡಿ ಎಂಜಾಯ್ಮೆಂಟ್. ರೀಲ್ಸ್ ಅಲ್ಲೇ ಫುಲ್ ಎಕ್ಸ್ಪೀರಿಯನ್ಸ್ ಹೋಗ್ಬಿಟ್ಟಾರ ಇವರು. ಬ್ರೋ ಡೆಲ್ಲಿಗೆ ಹೋಗ್ತಿದ್ದ, ರೀಲ್ಸ್ ಅಲ್ಲಿ ನೋಡಿ ಹಂಗೆ ಬುಕ್ ಮಾಡಿದ್ದೀನಿ.
ಬ್ರೋ ಅದೇ ಇದು ಈ ಮಾತನ್ನ ಕೇಳಿ ಸಾಕಾಗೈತಿ ನಂಗೆ. ಅಷ್ಟು ಇಂಟ್ರೆಸ್ಟ್ ಇದೆ ಯಾಕಂದ್ರೆ ಟ್ರಾವೆಲ್ ಕಡೆ, ಸೊ ಎಕ್ಸ್ಪ್ಲೋರ್ ಮಾಡ್ಬೇಕು ಜೀವನ. ಈ ಮಾತು ಎಸ್ ಎಷ್ಟ್ ಸಲ ಹೇಳಿದಿರ ಅಂದ್ರೆ ನಿಮ್ಗೆ ಲೆಕ್ಕ ಇಲ್ಲ ಅನ್ಸುತ್ತೆ. ಹೇಳ್ಬೇಕು ಬ್ರೋ, ಬಿಲ್ಡಪ್ಗೆ ಅಲ್ಲಿಂದ ಇಲ್ಲಿವರೆಗೂ ಬಂದಿರೋದು ಅದಕ್ಕೆ. ಬ್ರೋ ಇವ್ರದ್ದು ಟ್ರಾವೆಲರ್ಸ್ ಓಪನ್ ಮಾಡಾರೆ. ನೆಕ್ಸ್ಟ್ ಕೇದಾರ್ನಾಥ್ ಟ್ರಿಪ್ ಪ್ಲಾನ್ ಆಗ್ತಿದೆ. ಸೊ ನೀವೇನಾದ್ರು ಕೇದಾರ್ನಾಥ್ ಡ್ರೀಮ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ. ಸಂಚಾರಿ ಅವರ ಇನ್ಸ್ಟಾ ಚಾನಲ್ ಇದೆ, ಸೊ ಅದರಲ್ಲಿ ಮೆಸೇಜ್ ಮಾಡಿ ನಾನು ಡೈರೆಕ್ಟಾಗಿ ಡೀಟೇಲ್ಸ್ ಕಳ್ಸ್ಕೊಡ್ತೀನಿ. ಬ್ಯಾಂಗ್ಳೂರ್ ಪಿಕಪ್ ಡ್ರಾಪ್ ಇದೆ, ಸೊ ಆರಾಮಾಗಿ ಬಜೆಟಲ್ಲಿ ಕಂಪ್ಲೀಟ್ ಮಾಡ್ಬೋದು. ಪ್ಲೀಸ್ ಕಾಂಟ್ಯಾಕ್ಟ್ ಸಂಚಾರಿ ವರುಣ್. ಟೋಟಲ್ 23 ಮೆಂಬರ್ಸ್ ಬಂದಿದ್ದಾರೆ. ಯಾರ ಆಲ್ಮೋಸ್ಟ್ ಹೋಗಿದ್ದಾರೆ, ಬಟ್ ನಾವು ನಾನ್ ಬಂದಿರೋದು ಆಕ್ಚುಲಿ ನಾವು ಮೈಸೂರಿಂದ ಬಂದಿದ್ದೀನಿ. ಗೊತ್ತಿಲ್ಲ, ಕಾಲೇಜ್ ಹೋಗ್ಬೇಕಂತ ಅನಿಸ್ಲಿಲ್ಲ, ಸುಮ್ಮನೆ ಈ ಕಡೆ ಜಂಪ್ ಮಾಡಿದೆ. ಗೊತ್ತಿಲ್ಲ ಮುಂದೆ ಯಾವ ಪ್ಲೇಸ್ ಹೋಗ್ಬೇಕಂತಾನು ಗೊತ್ತಿಲ್ಲ. ನೋಡದ ಇದಾದ್ಮೇಲೆ ನೆಕ್ಸ್ಟ್ ಪ್ಲೇಸ್ ಯಾವ ತಲೆ ಬರುತ್ತೆ ಸುಮ್ಮನೆ ಹೋಗ್ತಾ ಇರೋದು. ಪ್ಲಾನ್ ಇರಬಾರ್ದು. ಸೊ ಅನ್ಪ್ಲಾನ್ ಟ್ರಿಪ್ಸ್ ಆಲ್ವೇಸ್ ವರ್ಕ್ಸ್. ನಿಮ್ ಇಂಟ್ರಡಕ್ಷನ್ ಹೇಳಿಲ್ಲ ಕರೆಕ್ಟ್ ಆಗಿ. ನಮ್ ಇಂಟ್ರಡಕ್ಷನ್ ಗೊತ್ತು ಬಿಡ್ಲ ಅವ್ರಿಗೆಲ್ಲ. ಓ ಇಷ್ಟ ಹೈಪ್ ಒಳ್ಳೇದಲ್ಲ. ಆಲ್ರೆಡಿ 10 ಬ್ಲಾಗ್ಸ್ ಓ 10 ಬ್ಲಾಗ್ಸ್ ಅಲ್ಲಿ ಇದಾರಂತೆ. This is our team. आपका इंट्रोडक्शन. हेलो रुको, अरे अब निकाल. ऑलरेडी चालू है क्या? हाँ आज हेलो, मैं इसका भाई हूँ, बड़ा भाई हमारा भाई हो. आशुतोष तावड़े. फोटो निकाल के बाद में ನಾ ಲಾಸ್ಟ್ ಬರ್ತೀನಪ್ಪ ಅದಕ್ಕೆ. ಫೈನಲಿ ಕಷ್ಟ ಆಗಿಲ್ಲ. ದೂಕಿಸ್ತೀಯಲ್ಲೋ. ನಾನು ಬರ್ಲಿ, ನಾನು ಬಂದೆ. ನೋಡದ ಟೈರ್ಡ್ ಏನಾಗಿಲ್ಲ, ದಮ್ ಕೊಟ್ರೆ ಬಸ್. ಏ ಅಂಟಿದು ಮಾಡ್ರ. वो नाने करता अंगूठा वो नाने का गार्डनिंग होती है. आंटी इधर आंटी इधर फेमस है नींबू पानी के लिए. फेमस है नींबू पानी के लिए. हाँ ಇಲ್ಲಿ ಇವರು ಆಂಟಿ ನಿಮ್ಮ ಹೆಸರೇನು? नाम क्या है? ಆಂಟಿ ಸುಶೀಲಾ. ಇಲ್ಲಿ ಸುಶೀಲಾ ಆಂಟಿ ಪ್ರತಿದಿನ ನಿಂಬು ಶರ್ಬತ್ ಮಾರ್ತಾರೆ. ನೀವು ಬಂದಾಗ ಇವ್ರ ಹತ್ರ ಕುಡೀರಿ, ಚೆನ್ನಾಗಿರುತ್ತೆ. ಮನೆಯಿಂದ ಮಾಡ್ಕೊಂಡ್ ಬರ್ತಾರೆ. तो आपका अपना आशुतोष फ्रॉम पुणे. अभी उदय भाई के साथ आए हम लोग शिवधनगढ़ पे. तो यहाँ पे हम लोग अभी आधा ट्रैक पार कर चुके हैं आधे घंटे में. अगले आधे घंटे में बाकी का आधा भी होगा. उसके बाद होगा कैसा है excitement? रैपलिंग. एक्साइटमेंट कैसे है भाई? उदय भाई कंट्रोल करो. ಇವಾಗ ಮಿನಿ ಫೋಟೋ ಸೆಷನ್ ಎಲ್ಲ ಆಯ್ತು. ಬಾರು ಅವ್ರ ತೊಂದ್ ಏನ್ ಮಾಡದ, ನಾ ಹೋಗೋದವ. ಹಾಯ್ ಬ್ರೋ, ನೀವ್ ಎಲ್ಲಿಂದ? ವೇರ್ ಆರ್ ಯು ಫ್ರಮ್? Hey, hi everyone. Here, smiling. आप लोग ಚೆನ್ನಾಗಿದ್ರೆ? ಚೆನ್ನಾಗಿದೆ. ಹಾ, ठीक है. I'm from Vizag, विशाखापट्टनम, आंध्र प्रदेश. And क्या bro? आप पूछ लो. मैं नहीं ऐसे ही. हाँ. और कुछ एक्सपीरियंस है क्या ट्रैकिंग में?
Trekking mein, yeah, I've done a lot of treks in Odisha, actually, in Eastern Ghats. Now currently we are in Western Ghats, but I have done a lot of treks in Eastern Ghats. And in Western Ghats, this is my second trek. Yeah. Pehle with the same group I went. Same group. Yeah, not Which same one? group in the sense, this Sayadri Travels. Sayadri one? Travels. Hey, Gangad Sayadri. and Lotus Waterfall. Okay, Yeah. thank you. ಬೇಗ ಬಾ ಅಂತ ಕರ್ಕೊಂಡ್ಬಿಟ್ಟು అలాగే ನಮ್ ಟ್ರಕ್ ಲೀಡ್ ಒಂಥರ ಸೈಕೋ ಇದ್ದಂಗ ಅವನೇ. ಸಾರಿ ಈಸ್ ಗುಡ್, ಈಸ್ ವೆರಿ ಚಿಲ್ ಅಂಡ್ ಫನಿ. You can see the wave. चलो हाँ भैया, आधा ट्रैकिंग बाकी है. हाय राकेश भाई. Hi guys. इरली ये हमारा भाई है. हाय, फ्रॉम पुणे. आपका नाम? अथर्व चौधरी फ्रॉम पुणे, जेजुरी. आपका एक्सपीरियंस बताओ. भाई एक नंबर खतरनाक. आज वो भाई 2 घंटा भागता हूँ पर इधर गांठ बढ़ रही है. रोज ट्रेल मिल में 2 घंटा भागता हूँ. आज ट्रैकिंग में आज लेग वर्कआउट है भाई. आज का वर्कआउट लेग लेग वर्कआउट है आज लेग. लेग वर्कआउट है. चलो वेट डालना पड़ेगा ना. इंक्लाइन क्लाइंबिंग है थोड़ा बहुत. ಇಲ್ಲಿರೋ ಲೊಕೇಶನ್ ಫುಲ್ ಅಲ್ಟಿಮೇಟ್. ಹಂಗೆ ನಾವು ಹುಷಾರಾಗಿರ್ಬೇಕು. ನೋಡ್ತೀರಾ ನೋಡಿ. Always be safe. Always be, hey bro, Sokas, always be safe. ನೋಡಿ ಫೋಟೋ ಬ್ಯಾಕ್ ಸೈಡ್ ವಿಡಿಯೋ ಜೈ. ಆಫ್ ಮಾಡೋದು. ನೀ ಇಲ್ಲೇರು. ಇನ್ನೇನ್ ಬಂದ್ವಿ. ಈಗ ಫೈನಲಿ ಐ ಥಿಂಕ್ ಒಂದು 100 meters 50 meters ಇರ್ಬೇಕು. 50 meters ಇಲ್ಲ, ಬರೇ 10 steps ಅಷ್ಟೇ. ಓಕೆ, ಇಲ್ಲಿಂದ ಅಲ್ಲಿಗೆ ಟಾಪ್ ಅಲ್ಲಿ ಡೆಡ್ ಎಂಡ್ ಹೋಗ್ಬೇಕಾಗಿರೋದು. ಸೊ ಅಲ್ಲಿಗೆ ಹೋಗಕ್ಕೆ 50 to 100 meters ಅಂಡ್ ಲೆಟ್ ಟ್ರೈ. ನನ್ನ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಇಷ್ಟೊಂದು ಡೇಂಜರಸ್ ಆಗಿರೋ ಅಡ್ವೆಂಚರ್ ಆಕ್ಟಿವಿಟಿನ ಮಾಡ್ತಾ ಇರೋದು. ನನಗ್ ಕೂಡ ಫುಲ್ ಎಕ್ಸೈಟ್ಮೆಂಟ್. ಆತರ ಏನು ಆಗ್ಬಾರ್ದು ಅಂತ ನಾನು ಕೇಳ್ಕೊತೀನಿ. ಏನು ಆಗಲ್ಲ, ತುಂಬಾ ಆರಾಮಾಗಿ ಮುಗಿಸ್ಕೊಂಡು ಹೋಗ್ಲಿ ಅಂತ. ಸೊ ಟಾಪ್ ರೀಚ್ ಆದ್ಮೇಲೆ ವ್ಯೂ ನೋಡಿ ಯಾವ ತರ ಇದೆ. ಈ ವ್ಯೂಗೋಸ್ಕರನೇ ವೇಟ್ ಮಾಡಿ. ಏನಕ್ಕೆ ಅಂತ ಕೇಳ್ತಾರಲ್ಲ, ಈ ವ್ಯೂಗೋಸ್ಕರ, ಈ ತರ ವ್ಯೂಗಳಿಗೋಸ್ಕರನೇ ಟ್ರೆಕ್ಕಿಂಗ್ ಮಾಡೋದು. ಈಗ ಎಷ್ಟು 8 feet ಅಲ್ಲಿ ಇದೀವಿ ಅನ್ನೋದು ಬೇಕಿಲ್ಲ. ನೆಕ್ಸ್ಟ್ ರ್ಯಾಪ್ಲಿಂಗ್ ಆಕ್ಟಿವಿಟಿ ಯಾವ ತರ ಇರುತ್ತೆ ಅಂತ ಅದನ್ನ ಮೇಲೆ ವಿಡಿಯೋ ಮಾಡಿ. ಹಿಂಗೆ ಈ ತೀರ ಯಾವ ತರ ಈ ಸೈಡ್. ಬಟ್ ಇನ್ನು ಆ ಕಡೆ ಡಿಸೈನ್ ಅಲ್ಲಿ ಇದೆ.
ಕಮಾನ್, ಚಲೋ ಚಲೋ. ಹೆಂಗಿದೆ ಎಕ್ಸ್ಪೀರಿಯನ್ಸ್? ಇಟ್ ವಾಸ್ 3 kilometers ಟ್ರೆಕ್ಕಿಂಗ್. ಫುಲ್ ಅಮೇಜಿಂಗ್ ಆಗಿದೆ. ನಮ್ಮ ಅರುಣ್ ಬ್ರೋ ಇಲ್ಲ ಅಂದ್ರೆ ಫುಲ್ ನನ್ಗಂತೂ ಬೋರಿಂಗ್ ಆಗ್ತಿತ್ತು. ನಿಜ, ಅದು ಮಾತ್ರ ನಿಜ ಗೈಸ್. ಏನಂದ್ರೆ ಅಟ್ಲೀಸ್ಟ್ ನಮ್ ಜೊತೆ ಕನ್ನಡದಲ್ಲಿ ಮಾತಾಡೋರು ಯಾರು ಸಿಗ್ಬೇಕು ಅಂತ. ಇಲ್ಲಿ ಕೋಚ್ ಇದಾನೆ, ಅಂದ್ರೆ ಲೈಕ್ ನಮ್ ಟೀಮ್ ನ ಲೀಡ್ ಮಾಡಿ ರಾಜೇಶ್ ಅಂತ, ಅವನು ಸ್ವಲ್ಪ ಫನ್ನಿ ಇದಾನೆ. ಫನ್ನಿ ಇದಾರೆ, ಬಟ್ ಎಲ್ಲರೂ ಒಂದೇ ಸ್ಪೀಡ್ ಅಲ್ಲಿ ನಡೆಯಲ್ಲ. ಅದಕ್ಕೋಸ್ಕರ ನಮ್ ಜೊತೆ ಇವ್ನು ಕನ್ನಡ ಸಿಗ್ದ. ಸೊ ಹೈಟ್ ಹೈಟು ಮ್ಯಾಚ್ ಆಯ್ತು, ವೈಭವ್ ಮ್ಯಾಚ್ ಆಯ್ತು, ಹಂಗೆ ಹೊರಟಿದ್ವಿ ಗೊತ್ತಿಲ್ಲ. ವೈಬ್ ಮ್ಯಾಚ್ ಆಗಿದೆ, ಹೆವಿ ಥ್ರಿಲ್ ಆಗಿದೆ. ಈಗ ರ್ಯಾಪ್ಲಿಂಗ್ ಅಂಡ್ ಜಿಪ್ ಲೈನ್ ವೇಟಿಂಗ್, ಫುಲ್ಲು ವೇಟಿಂಗ್ ಅಲ್ಲಿದೆ. ನೀವು ನೋಡಿದ್ರೆ ಇಲ್ಲೇ ಇರ್ಬೇಕು ಅಂತಿದ್ರೆ ಅಷ್ಟೇ. ಆಮೇಲೆ ತೆಗೆ ನಾನು ಪಾಸ್. wait. Okay guys, let's see in top. ये हमारा ट्रैक का लीड है. जय राजेश ब्रो. zigzag. Finally ನಮ್ಮ ಟ್ರೆಕ್ಕಿಂಗ್ ಮುಗಿತು. Next and zip line also. Bro, ಓ ಬ್ರೋ, ಹೇಳಿ ಬ್ರೋ. ಇನ್ನು ಬರ್ತಾನೆ ಇಲ್ಲ ಇದು. ಫೋಟೋಸ್ ಅಂತ ಕೂತು ಲಿಟ್ರಲಿ ಇಲ್ಲಿ ಬಂದ್ರೆ ಫೋಟೋಸ್ ಅಂತಾನೆ ಮಿನಿಮಮ್ 1 hour ವೇಟ್ ಮಾಡೋದಂತಲ್ಲ, ಇನ್ನೊಂದು ಪ್ಲೇಸ್ ಅಲ್ಲಿ ತೆಗೆಸ್ಕೊಂತ ಇರೋ ವ್ಯೂ ಪಾಯಿಂಟ್ ಅಲ್ಟಿಮೇಟ್ ಆಗಿದೆ. ನಾವು ಇನ್ನೂ ಆ ಪ್ಲೇಸ್ಗೆ ರೀಚ್ ಆಗಿಲ್ಲ. ನಮ್ಮ ಹೋಗ್ಬೇಕಾದ್ರೆ ಜಿಪ್ ಲೈನ್ ಪಾಯಿಂಟ್ ಹತ್ರ ಈ ಎಡ್ಜ್ ಅಲ್ಲಿ ಪಾಸ್ ಆಗ್ತಾ ಇದೀವಿ. ಒಂದ್ ಸ್ವಲ್ಪ ಬಿದ್ರು ಕೆಳಗಡೆ ಕೆಳಗಡೆನಾ ನೋಡಿ, ಒಂದ್ ಸ್ವಲ್ಪ ಬಿದ್ರು ಮಟಾಶ್. ನೋ ಸೇಫ್ಟಿ. ಅದಕ್ಕೆ ಇದನ್ನ ಟ್ರೆಕ್ಕಿಂಗ್ ಅನ್ನೋದು, ಟ್ರ್ಯಾಕಿಂಗ್ ಅಲ್ಲ. ಇನ್ನೇನು ನಿಯರ್ಲಿ 100 meters. ಓ ನಮ್ ಬ್ರೋ ಆಲ್ರೆಡಿ ಎನರ್ಜಿ ಬಾರ್ ತಿಂತವ್ರೆ. ಯಾರಂತ ತೋರ್ಸ್ಬೇಕಾ? ಇರಿ ತೋರಿಸ್ತೀನಿ. ಇವ್ರೇ ನಮ್ ಶಿವಾನಂದ್ ಬ್ರೋ. ಎನರ್ಜಿ ಬರ್ಸ್ಕೊಳಕ್ ತಿಂದಿರ್ಬೇಕು. ಓ ಓಕೆ ಗೈಸ್, ಫೈನಲಿ ನಮ್ಮ ಲೊಕೇಶನ್ ಗೆ ರೀಚ್ ಆಗಿದೀವಿ. ಇರಿ ಒಂದ್ ನಿಮಿಷ. ಇದೆ ಇತ್ನೈ ನಾನ್ ವೇಟ್ ಮಾಡ್ತಾ ಇದ್ದೀನಿ. ಸ್ಪಾಟ್ ಬಂತು, ಬಂದೇ ಬಿಡ್ತು. ಅಲ್ಲೇ ಹಾ ಸ್ಟಾರ್ಟ್ ಆಗುತ್ತೆ. ಫಾರ್ ದ ಫಸ್ಟ್ ಟೈಮ್ ಹೆವಿ ಎಕ್ಸೈಟ್ಮೆಂಟ್ ಗೈಸ್. ಇಲ್ಲಿಟ್ಟಿರೋ ಸೇಫ್ಟಿ ನೋಡಿ. ಸೊ ಅಲ್ಲಿದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗೋದು. ಸೊ ಅದಕ್ಕೆ ಇಲ್ಲಿಂದ ಸೇಫ್ಟಿ ಮಾಡ್ಬಿಟ್ಟಿರೋದು. ನೋಡೋಣ ಬನ್ನಿ ಯಾವ ತರ ರೋಪ್ ಹಾಕಿದಾರ ಅಂತ. ಸೊ ಇಲ್ಲಿಂದ 2 ದಾರ ಅಂದ್ಬಿಟ್ಟಿದಾರ. ಅಂಡ್ ನೆಕ್ಸ್ಟ್ ಈಗ ಕಾಣಿಸುತ್ತೆ ನೋಡಿ ಎಸ್ಲಿ ಲೊಕೇಶನ್. ಇದೇ ಪಾಯಿಂಟ್ ಗೆ ವೇಟ್ ಮಾಡ್ತಾ ಇದ್ದೀವಿ ಗೈಸ್. ಫೈನಲಿ ನನ್ನ ಡ್ರೀಮ್ ಸ್ಪಾಟಿಗೆ ಬಂದಿದ್ದೇನೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡಿ ಮತ್ತೆ ಅಲ್ಲಿಗೆ ಹೋಗ್ಬೇಕು, ಮತ್ತೆ ಅಲ್ಲಿಂದ 400 feet ಕೆಳಗಡೆ ಇಳಿಬೇಕು. ಸೊ ಫುಲ್ ಎಕ್ಸೈಟ್ಮೆಂಟ್, ವೇಟಿಂಗ್. ನೋಡೋಣ ಯಾವ ತರ ಇರುತ್ತೆ ಎಕ್ಸ್ಪೀರಿಯನ್ಸ್. ನನ್ನ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಹೇಳ್ತೀನಿ ಯಾವ ತರ ಇರುತ್ತೆ ಅಂತ. ಸೊ ನೆಕ್ಸ್ಟ್ ನೀವು ಬನ್ನಿ, ಮಿಸ್ ಮಾಡಬೇಡಿ. ಲೆಟ್ಸ್ ಸಿ ಗೈಸ್, ನಿಮ್ಗೇನಾದ್ರು ಇಲ್ಲಿ ಲೈಕ್ ರ್ಯಾಪ್ಲಿಂಗ್ ಮಾಡೋದು ಅಂಡ್ ಜಿಪ್ಲೈನ್ ಇದೆಯಲ್ಲ, ಆ ವಿಡಿಯೋ ಡ್ರೋನ್ ಶಾಟ್ ಏನಾದ್ರು ಬೇಕಾಗಿದ್ರೆ ಪರ್ 1 ವಿಡಿಯೋಗೆ 500 ಚಾರ್ಜಸ್ ಮಾಡ್ತಾರೆ. ಲೈಕ್ ರ್ಯಾಪ್ಲಿಂಗ್ ಒಂದು, 360 ಡಿಗ್ರಿ ಒಂದು, ಅಂಡ್ ಜಿಪ್ಲೈನ್ ಒಂದು, ಟೋಟಲ್ 1500 rupees ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿ ಬಂದಿರೋದಕ್ಕೆ ಮೆಮೊರೀಸ್ ಬೇಕು ಅಂತ ಫುಲ್ ಟೋಟಲ್ 1500 rupees ಪೇ ಮಾಡಿ 3 ವಿಡಿಯೋಸ್ ಮಾಡ್ಸೋಣ ಅಂತ ಪೇ ಮಾಡಿದ್ದೀನಿ. ಸೊ ಲೆಟ್ಸ್ ಸಿ, ಫುಲ್ ಎಕ್ಸೈಟ್ಮೆಂಟ್ ಅಂಡ್ ಒಂದ್ ಕಡೆ ಸ್ವಲ್ಪ ಫಿಯರ್ನೆಸ್ ಆಗ್ತಿದೆ.
ಸೊ ನೋಡೋಣ ಯಾವ ತರ ಇರುತ್ತೆ. ಅಟ್ಲೀಸ್ಟ್ ಫಸ್ಟ್ ಟೈಮು, ಬಟ್ ಹೋಗಿ ಅಲ್ಲಿಂದ ಕೆಳಗಡೆ ಇಳಿಯೋದು ಲೈಕ್ ನೋಡೋಣ ಯಾವ ತರ ಇರುತ್ತೋ. ಲೆಟ್ಸ್ ಸಿ, ಯಾರಾದ್ರೂ ಒಬ್ರು ಹೋದ್ರೆ ಗೊತ್ತಾಗುತ್ತೆ. ಇಟ್ ಈಸ್ ಬನ್ನಿ ಸೌತೆಕಾಯಿ ರಿಫ್ರೆಶ್ಮೆಂಟ್ ಟೈಮ್. ಎನರ್ಜಿ ಬಾರ್ ತರಲಿಲ್ಲ, ಭಯ ಆಗ್ಬಾರ್ದು ಅಂತ ಸೌದೆಕಾಯಿ ತಿಂತಾರೆ. ಹಂಗೇನಿಲ್ಲ, ನಂದು ಎನರ್ಜಿ ಬಾರ್ ತರ್ಲಿಲ್ಲ ಯಾಕಂದ್ರೆ ನಂದು ಕಳ್ತನ ಆಗ್ಬಿಡ್ತು ನನ್ ಬ್ಯಾಗು. ಇವ್ರದ್ದು ಎನರ್ಜಿ ಬಾರ್ ಅಂದ್ರೆ ಎನರ್ಜಿ ಬಾರ್ ತರ್ಲಿಲ್ಲ ಯಾಕಂದ್ರೆ ನಂದು ಕಳ್ತನ ಆಗ್ಬಿಡ್ತು ನನ್ ಬ್ಯಾಗ್. ಅದ್ರಲ್ಲಿ ಎಲೆಕ್ಟ್ರೋಲೈಟು, ಎನರ್ಜಿ ಬಾರು, ಚಾಕ್ಲೇಟ್ಸು, ಏನೇನೋ ತಿಂಡಿ ಎಲ್ಲ ತಂದಿದ್ದೆ. ನನ್ ಇಯರ್ಬಡ್ಸ್ ಹೋಯ್ತು. ಏನಾಗಲ್ಲ, ಏನ್ ಮಾಡಕ್ಕಾಗಲ್ಲ, ಮಿಸ್ ಆಗುತ್ತೆ. ಅದಕ್ಕೆ ಇವಾಗ ನ್ಯಾಚುರಲ್ ಸೌತೆಕಾಯಿ ತಿಂತಿದೀವಿ. ಸೌತೆಕಾಯಿ ತಿಂದು ಸ್ವಲ್ಪ ಎನರ್ಜಿ ಬರ್ಸ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡೋದ ರ್ಯಾಪ್ಲಿಂಗು. ಆಲ್ರೆಡಿ 4,000 ಡಮ್ಮು. ಇದೊಂದು ಫೋಟೋ ವಿಡಿಯೋಸ್ಗೆ 1,500 ಡಮ್ಮು. ನೋಡದ ಇನ್ನು ಎಷ್ಟ್ ಡಮ್ ಅನ್ಸುತ್ತೆ. ಬಂದ್ಮೇಲೆ ಒಂದ್ ಸ್ವಲ್ಪ ಮೆಮೊರೀಸ್ ಇರ್ಲೇಬೇಕು. ದುಡ್ಡು ಹೋದ್ರೂ ಪರವಾಗಿಲ್ಲ, ಮೆಮೊರೀಸ್ ಇರ್ಬೇಕು. ಸೊ ಅದಕ್ಕೆ ಲೆಟ್ಸಿ ಹೋಗೋಣ. ಗೈಸ್ ಫೈನಲಿ ಜಿಪ್ ಲೈನ್ ಮುಗೀತು. ಈಗ ರ್ಯಾಪ್ಲಿಂಗ್ ಹೋಗ್ತೀನಿ. ಫುಲ್ ಸೈಕ್ ಆಗಿದೆ ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹಂಗೆ ನೋಡಿ ಪಾಸ್ ಆಗುತ್ತೆ. ರ್ಯಾಪ್ಲಿಂಗ್ ಇರುತ್ತೆ, ಸೈಕ್ ಆಗಿದೆ, ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಅಲ್ಟಿಮೇಟ್ ಆಗಿದೆ. ಫೈನಲಿ ರ್ಯಾಪ್ಲಿಂಗು ಮುಗೀತು. ಐ ಡಿಡ್ ಇಟ್. ಫಸ್ಟ್ ಟೈಮ್ ಜಿಪ್ ಲೈನ್ ಆ್ಯಂಡ್ ರ್ಯಾಪ್ಲಿಂಗ್. ನೋಡಿದ್ರೆ ಭಯಂಕರ ವ್ಯೂ ಮಾತ್ರ. ಫಸ್ಟ್ ಟೈಮ್ ಸೈಕ್ ಆಗಿತ್ತು ಫುಲ್ಲು. ಇನ್ನು ಇಲ್ಲೇ ಖುಷಿ ಆಯ್ತು. ರ್ಯಾಪ್ಲಿಂಗ್ ಮುಗಿಸ್ಕೊಂಡ್ ಬಂದ್ರೆ ಅಲ್ಟಿಮೇಟ್ ಫಸ್ಟ್ ಟೈಮ್ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಗೈಸ್. ಅಲ್ಟಿಮೇಟ್ ಆಗಿದೆ ಬ್ರೋ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಯ್ತು. ಸ್ಟಾರ್ಟಿಂಗ್ ಸ್ವಲ್ಪ ಟ್ರಬಲ್ ಅನ್ಸ್ತು, ಲೈಕ್ ನಿಜ. ನಾವ್ ಗೊತ್ತಲ್ಲ ಕನ್ನಡಿಗರು. ರ್ಯಾಪ್ಲಿಂಗ್ ಮಾಡೋ ಮೂಮೆಂಟ್ ಅಲ್ಲಿ ಕೆಳಗಡೆ ನೋಡಿದ್ರೆ ಅಷ್ಟೇ ಮಟಾಸ್ ಅನ್ಕೊಂಡು ಸೈಕ್ ಇದೆ ಪಿಕ್ಚರ್. ಇವಾಗ ಎಲ್ಲಿ ಕೂತಿದೀವಿ ಗೊತ್ತಾ? ಗುಹೆಯಲ್ಲಿ ಕೂತಿದೀವಿ. ಯಾವ್ದೋ ಒಂದು ಗುಹೆ ತೋರಿಸ್ಲಾ? ಲಿಟ್ರಲಿ ಕೆಳಗಡೆ ಬಂದಿದೆ ಅನ್ಕೊಂಡೆ. ಇನ್ನೂ ಇದೆ, ಇನ್ನೂ ಕೆಳಗಡೆ ಇದೆ. ಯಾವ್ದೋ ಗುಹೆಯಲ್ಲಿ ಕರ್ಕೊಂಬಂದ್ ಕುಂದಿಸವ್ರೆ ನಮ್ನ. ನಾನು ಆಲ್ರೆಡಿ ಕೆಳಗಡೆ ನೆಲದ ಮೇಲೆ ಬಂದ್ಬಿಟ್ಟಿದೆ ಅನ್ಕೊಂಡೆ. ಬಂದಿಲ್ಲಿ ಇಳ್ದು ಇವನು ಹೇಳ್ತಿದ್ದಾನೆ, ಅಲ್ಲಿವರೆಗೂ ಗೊತ್ತಿಲ್ಲ, ನಾ ಇನ್ನೂ ಮೇಲೆ ಇದೀನಿ. ಅಲ್ಟಿಮೇಟ್ ಆಗಿದೆ. ಮಿನಿಮಮ್ ಅಂದ್ರೆ ಒಂದು 10 ಮಿನಿಟ್ಸ್ ಇಳ್ದಿದ್ದೀನಿ ರ್ಯಾಪ್ಲಿಂಗು. ಇನ್ನೊಂದು ಕ್ಯಾಂಡಿಡೇಟ್ ಬಂತು ನೋಡಿ. ಅಲ್ಟಿಮೇಟ್ ಎಕ್ಸ್ಪೀರಿಯನ್ಸ್ ಗೈಸ್. ಮಿಸ್ ಮಾಡಿದೆ ಒಂದಲ್ಲ ಒಂದು ದಿವಸ ಮಹಾರಾಷ್ಟ್ರ ಪುಣೆ ಕಡೆ ಬಂದರೆ ಈ ಪ್ಲೇಸ್ನ ಮಾತ್ರ ಮಿಸ್ ಮಾಡಬೇಡಿ. ದುಡ್ಡು ಕೊಟ್ಟಿದ್ದಕ್ಕೂ ಪಕ್ಕಾ ಯೂಸ್. 100% ವಸೂಲ್. ಡ್ರೋನ್ ಶಾಟ್ ಎಲ್ಲ ಇದೆ, ವಿಡಿಯೋ ಹಾಕ್ತೀನಿ. ಸೈಕ್ ಆಗಿದೆ ನೋಡಿ ಮಾತ್ರ. ಆ್ಯಂಡ್ RCB ಫ್ಯಾನ್ ಆಗಿ RCB ಟಿ ಶರ್ಟ್ ತೋರಿಸಿದ್ದೀನಿ. ಈ ಸಲ ಕಪ್ ನಮ್ದೇ. ಜೈ RCB. ಜೈ RCB. ಬಾಯ್ ಬಾಯ್. ಓಕೆ ಗೈಸ್, ಈಗ ನೆಕ್ಸ್ಟ್ ಗೈಸ್ ನಿಮಗೆ ಕಾಣಿಸುತ್ತಲ್ಲ. ಸೊ ಇದರಲ್ಲೇ ನಾನು ರ್ಯಾಪ್ಲಿಂಗ್ ಮುಗಿಸಿದ್ದು. ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ಲಾಂಗ್ ಡಿಸ್ಟೆನ್ಸಲ್ಲಿ ಎಲ್ಲೂ ರ್ಯಾಪ್ಲಿಂಗೇ ಕಂಪ್ಲೀಟ್ ಮಾಡಿದೆ. ಸೊ ಇಲ್ಲಿ ಬ್ಯಾಕ್ ಸೈಡ್ ಕಾಣಿಸ್ತಿದೆ ನೋಡಿ. ನಿಯರ್ಲಿ ಐ ಥಿಂಕ್ ಇದು ಇವ್ರು ಹೇಳಿರೋ ಪ್ರಕಾರ 400 ಫೀಟ್ ಸಮಥಿಂಗ್ ಇದೆ. ಸೊ ಅಲ್ಲಿ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಬರಬೇಕು. ಆ್ಯಂಡ್ ಅಲ್ಲಿ ಎಂಡ್ ಮಾಡ್ತಾರೆ. ಬಟ್ ಅಲ್ಲಿ ಕೆಳಗಡೆ ಇನ್ನೂ ಪ್ಲೇಸ್ ಇದೆ. ಬಟ್ ಲಿಟ್ರಲಿ ಹೆವಿ ಟಫ್ ಆಗಿರುತ್ತೆ. ಎಲ್ಲಿ ಮಿನಿ ಆರ್ಟಿಟಿಕ್ ಪೇಷಂಟ್ಸ್ ಯಾರಾದ್ರು ಇದ್ದಾರೆ ಪಕ್ಕ ಡೆತ್ ಆಗ್ಬಿಡ್ತಾರೆ. ಆ ಥರ ಪ್ಲೇಸ್ ಇದೆ. ಲೈಕ್ ನಮ್ಮ ಸ್ಟೂಡೆಂಟ್ಸ್ ಅಂತ ಇರೋರು ಯಾರಾದರೂ ರ್ಯಾಪ್ಲಿಂಗ್ ಮಾಡಬೇಕಾದ್ರೆ ಫಸ್ಟ್ ಟೈಮ್ ಅಂತೂ ಇಲ್ಲಿ ಮಾತ್ರ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಬರಬೇಡ್ರಿ. ಎಲ್ಲಾದರೂ ಫಸ್ಟ್ ಟೈಮ್ ಮುಗಿಸ್ಕೊಂಡು ನೆಕ್ಸ್ಟ್ ಈ ಥರ ಲಾಂಗ್ ಡಿಸ್ಟೆನ್ಸಿಗೆ ಬಂದರೆ. ಬಟ್ ಹೆವಿ ಸೈಕ್ ಆಗಿದೆ. ಈಗ ಮುಗಿಸ್ಕೊಂಬಂದು ಕೈಯೆಲ್ಲ ಹೆವಿ ಪೇನ್ ಆಗ್ತಿದೆ. ಫಸ್ಟ್ ಟೈಮ್ ಅಲ್ಲ ಇಷ್ಟು ದೂರ ರ್ಯಾಪ್ಲಿಂಗ್ ಮಾಡ್ಕೊಂಬಂದರೆ. ಸೊ ಕೈ ಹೆವಿ ಪೇನ್ ಆಗ್ತಿದೆ. ಸೊ ಈಗ ಮುಗಿಸ್ಕೊಂಡು ಹೋಗಬೇಕು. ಎಲ್ಲ ಕಂಪ್ಲೀಟ್ ಆಯಿತು. ಸೊ ವೀಡಿಯೋ ಶೂಟ್ ಎಲ್ಲ ಮುಗ್ದಿದೆ. ಸೊ ಎಲ್ಲ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ಮರೀದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸೊ ಗೈಸ್ ಫೈನಲಿ ನನ್ನ ಈ ಪುಣೆ ಜೀವದಾನ್ ಫೋರ್ಟ್ ನನ್ನ ಟ್ರೆಕ್ಕಿಂಗ್ ಟ್ರಿಪ್ ಈಗ ಫೈನಲಿ ಕ್ಲೋಸ್ ಆಯಿತು. ಸೊ ಸಡನ್ನಾಗಿ ಮಾಡ್ಕೊಂಡಿದ್ದು ಪ್ಲ್ಯಾನು. ಅದಕ್ಕೆ ಡೆಲ್ಲಿಗೆ ಹೋಗ್ತಾ ಇದ್ದಿದ್ದು. ಈ ಕಡೆ ಒಂದು ಪ್ಲ್ಯಾನ್ ಆಯಿತು. ಫೈನಲಿ ಡ್ರೀಮಲ್ಲಿ ಇದ್ದಿದ್ದನ್ನು ರೀಲ್ಸಲ್ಲಿ ನೋಡ್ತಾ ಇದ್ದೆ. ಇವತ್ತು ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಐ ಫೀಲ್ ಪ್ರೌಡ್. ಇಷ್ಟು ದೂರ ಬಂದು ಇಷ್ಟು ಅಂದರೆ ಲೈಕ್ ರ್ಯಾಪ್ಲಿಂಗ್ ಎಲ್ಲ ಮುಗಿಸಿ ಅಲ್ಟಿಮೇಟ್ ಆಗಿದೆ. ಹೇಳಿದ್ರೆ ಆಗಲ್ಲ. ಅಟ್ಲೀಸ್ಟ್ ನೀವು ಒಂದು ಸಲ ಬಂದು ನೋಡಿದ್ರೆ. ಸೊ ರಿಯಲಿ ದಮ್ ಬೇಕು ಅಷ್ಟೇ ಲಾಸ್ಟಲ್ಲಿ. ಬ್ರದರ್ ಪಕ್ಕ ದಮ್ ಬೇಕಷ್ಟೇ ಇದನ್ನು ಮಾಡೋಕ್ಕೆ.
ನನ್ನ ಪ್ರಕಾರ ಅಡ್ವೆಂಚರಸ್ ಆಕ್ಟಿವಿಟೀಸ್ ಯಾವ್ದಾದ್ರು ಇಷ್ಟ ಇದ್ರೆ ಮಸ್ಟ್ ಟ್ರೈ. ಒಂದ್ಸಲ ಬಂದು ಟ್ರೈ ಮಾಡ್ರಿ. ಭಯ ಆಗುತ್ತೆ, ಭಯ ಆಗಲ್ಲ ಅಂತ ನನಗೂ ಭಯ ಆಗ್ತಿತ್ತು, ನಾನು ಫಸ್ಟ್ ಟೈಮ್. ಬಟ್ ಅದರಲ್ಲಿ ಇಳಿದ್ಮೇಲೆ ಗೊತ್ತಾಗುತ್ತೆ, ಸೈಕ್ ಆಗಿರುತ್ತೆ. ಸೊ ಪ್ಲೀಸ್ ನಿಮ್ಮ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿ ನೋಡಿ ಅಷ್ಟೇ ಈ ಏಜಲ್ಲೇ. ಬಟ್ ಮುಂದೆ ಅಂದರೆ ಭಾರಿ ಕಷ್ಟ. ಇಲ್ಲಿ ಬಂದಿದ್ರು ಒಬ್ರು 50 years ಅಂಕಲ್, ಸೊ ಅವರು ಮಾಡಿದ್ರು. ಅವ್ರಿಗಿರೋ ಆಲ್ಸೋ ಗುಡ್ ಟ್ರೆಕ್ಕರ್ ಅಲ್ಲ, ಅವ್ರಿಗಿರೋ ಜೋಶು ನಮ್ಗೆ ಈಗಿನ ಯೂತ್ಸಿಗಿದ್ರೆ ಫೈನಲಿ ಕ್ಲಿಯರ್ ಮಾಡೇ ಮಾಡ್ತಾರೆ. ಓಕೆ ಗೈಸ್, ಬಾಯ್ ಬಾಯ್, ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಸೊ ನಾನು ಇಲ್ಲಿಂದ ಮತ್ತೆ ಡೆಲ್ಲಿಗೆ ಹೋಗ್ತೀನಿ. ಸೊ ಅಲ್ಲಿ ಸಮ್ ಪ್ಲೇಸಸ್ ನೋಡಿಕೊಂಡು ವರ್ಕ್ ಮುಗಿಸ್ಕೊಂಡು ಸೊ ರಿಟರ್ನ್ ಬ್ಯಾಂಗ್ಳೂರ್ ಆಗ್ತೀನಿ. ಸೊ ಫೈನಲಿ ನನ್ನ ಡ್ರೀಮ್ ಪ್ಲೇಸ್ ಒಂದು ಕಂಪ್ಲೀಟ್ ಆಯಿತು ಮ್ಯಾಪಲ್ಲಿ ಇದ್ದಿದ್ದು. ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ವ್ಲಾಗ್. ಮರಿದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.